ಸದ್ಯಕ್ಕೆ ಈಗ ಕೋರ್ಟ್ ಹಾಲ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 2 ಗಂಟೆಗಳಿಂದ ಇದ್ದಾರೆ. ಜಡ್ಜ್ ಮುಂದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾರೆ. ಅಂತಿಮ ತೀರ್ಪು, ಅಂತಿಮ ತಯಾರಿಗೆ ಚೇಂಬರ್ಗೆ ತೆರಳಿದ್ದಾರೆ ಜಡ್ಜ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ನಲ್ಲಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅಂದರೆ ಆ ತೀರ್ಪನ್ನು ಪ್ರಕಟ ಮಾಡಬೇಕು, ಜಡ್ಜ್ ಬಂದು ಕೂತ್ಕೋಬೇಕೀಗ ಅವರ ಸೀಟ್ನಲ್ಲಿ. ತೀರ್ಪಿನ ಅಂತಿಮ ತಯಾರಿಗೆ ಅವರ ಚೇಂಬರ್ಗೆ ತೆರಳಿದ್ದಾರೆ ಜಡ್ಜ್ ಅಂತಕ್ಕಂಥ ಮಾಹಿತಿ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಕಲಾಪ ಮತ್ತೆ ಆರಂಭ ಆಗುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಂದು ನೇರವಾಗಿ ಅವರು ತೀರ್ಪನ್ನು ಪ್ರಕಟ ಮಾಡ್ತಾರೆ. ಮತ್ತು ಏನು ತೀರ್ಪು ಅದು ಹೈಲೈಟ್ಸ್ಗಳನ್ನೆಲ್ಲ ಓದ್ತಾರೆ. ಆಗ ಗೊತ್ತಾಗುತ್ತೆ ಅದು ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣಗೆ ರಿಲೀಫಾ ಅಲ್ವಾ ಅಂತಕ್ಕಂಥದ್ದು. 12:45 ಅಂತ ಹೇಳಿದರು, ಈಗಾಗಲೇ ಸಮಯ ಮುಗಿದಿದೆ. ಬಟ್ ಅಂತಿಮ ತಯಾರಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ 12:45ಕ್ಕೆ ತೀರ್ಪು ಪ್ರಕಟ ಅಂತ ಹೇಳಿದ್ರು, ಏನು ನಡೀತಾ ಇದೆ ಕೋರ್ಟ್ ಹಾಲಲ್ಲಿ? ಅರವಿಂದ, ಇನ್ನು ಕೂಡ ಮಾನ್ಯ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಆಗಮಿಸಿಲ್ಲ. ಅವರು ಕೋರ್ಟ್ ಹಾಲ್ಗೆ ಆಗಮಿಸಿದಂತಹ ಬಳಿಕ ಶೀಘ್ರದಲ್ಲೇ ಅಂತಿಮ ತೀರ್ಪು ಏನಿದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮನಕೆಲ್ಸದಾಕೆ ಮೇಲೆ ನಡೆಸಿದಂತಹ ಅತ್ಯಾಚಾರ ಪ್ರಕರಣದ ತೀರ್ಪನ್ನ ಮಾನ್ಯ ನ್ಯಾಯಾಧೀಶರು ಪ್ರಕಟವನ್ನ ಮಾಡಲಿದ್ದಾರೆ. ಒಂದಷ್ಟು ತಯಾರಿಗಳನ್ನ ಮಾನ್ಯ ನ್ಯಾಯಾಧೀಶರು ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಇದೀಗ ಕೇಳ್ಬರ್ತಿರೋದು. ಕೋರ್ಟ್ ಹಾಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರುಗಳು, ಅದ್ರ ಜೊತೆಗೆ ಪ್ರಾಸಿಕ್ಯೂಷನ್ ಪರ ವಾದ ಮಾಡಿದಂತಹ BN ಜಗದೀಶ್ ಇರ್ಬೋದು, ಅಶೋಕ್ ನಾಯಕ್ ಇರ್ಬೋದು, ಮತ್ತೆ SIT ಅಧಿಕಾರಿಗಳು ಕೂಡ ಕೋರ್ಟ್ ಹಾಲ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಇದೀಗ ಲಭ್ಯವಾಗ್ತಿರೋದು. ಅದ್ರ ಜೊತೆಗೆ ಕೋರ್ಟ್ ಹಾಲ್ನಲ್ಲಿ ವಕೀಲರಿಂದ ತುಂಬಿ ತುಳುಕ್ತಿದೆ. ಈ ಪ್ರಕರಣದ ತೀರ್ಪು ಏನಾಗಬಹುದು ಅನ್ನೋ ಒಂದು ಸಹಜವಾದಂತಹ ಕುತೂಹಲ, ನಿರೀಕ್ಷೆ. ಹೀಗಾಗಿಯೇ ಸಾಕಷ್ಟು ವಕೀಲರುಗಳು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಮಾನ್ಯ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಕೋರ್ಟ್ ಹಾಲ್ಗೆ ಬೆಂಚ್ಗೆ ಬಂದ ತಕ್ಷಣ ಈ ಒಂದು ಪ್ರಕರಣದ ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ ಸುಮಾರು 7-7.5 ತಿಂಗಳ ಕಾಲ ಟ್ರಯಲ್ ಮುಗಿಸಾಗಿದೆ. ಸಾಕ್ಷಿಗಳ ಹೇಳಿಕೆಯನ್ನು ಕೋರ್ಟ್ ಹಾಲ್ನಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿದು ಇದೀಗ ಅಂತಿಮ ತೀರ್ಪಿಗೆ ಸಿದ್ಧವಾಗಿರೋದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿದ್ದಂತಹ 4 ಅತ್ಯಾಚಾರ ಪ್ರಕರಣಗಳ ಪೈಕಿ ಕೇವಲ 1 ಪ್ರಕರಣದಲ್ಲಿ ಮಾತ್ರ ಈ ಟ್ರಯಲ್ ಮುಗ್ದಿರೋದು. ಇನ್ನು 3 ಪ್ರಕರಣಗಳ ಹಾಗೆ ಬಾಕಿ ಇದೆ. ಅದ್ರ ಜೊತೆಗೆ SIT ಈವರೆಗೂ ಕೂಡ 2 ಪ್ರಕರಣಗಳಲ್ಲಷ್ಟೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಿದೆ. ಇನ್ನ 2 ಪ್ರಕರಣಗಳಲ್ಲಿ ಬಂಧನವನ್ನ ತೋರಿಸುವ ಕೆಲಸವನ್ನ ಕೂಡ ಮಾಡಿಲ್ಲ. ಹೀಗಾಗಿಯೇ ಸಹಜವಾಗಿ ಈ ಕೇಸ್ ಏನಾಗಬಹುದು ಅನ್ನೋ ಒಂದು ನಿರೀಕ್ಷೆ ಇರತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಯಾರು ಅಶ್ಲೀಲವಾಗಿದ್ದಂತಹ ವಿಡಿಯೋವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನರು ಕೂಡ ಒಂದಷ್ಟು ಬೇಸರ, ಆಕ್ಷೇಪಗಳನ್ನ ಸಹ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಪ್ರಕರಣವನ್ನ ಸಾಕ್ಷಿ ಆಧಾರಗಳ ಮೇಲೆ ನ್ಯಾಯಾಲಯ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, CID SIT ಕಲೆ ಹಾಕ್ತಂತಹ ಆ ಎವಿಡೆನ್ಸ್ಗಳು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಕೊಡಿಸೋದಕ್ಕೆ ಸಾಕಾಗುತ್ತಾ? ಪ್ರಾಸಿಕ್ಯೂಷನ್ ಪರ ವಾದವನ್ನ ಮಂಡನೆ ಮಾಡಿದಂತಹ ಅಶೋಕ್ ನಾಯಕ್ ಇರ್ಬೋದು, ಅದ್ರ ಜೊತೆಗೆ BN ಜಗದೀಶ್ ಇರ್ಬೋದು, ಅವರ ಸಮರ್ಥವಾದಂತಹ ವಾದ ಮಂಡನೆ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಮುಳುವಾಗುತ್ತಾ, ಶಿಕ್ಷೆ ಪ್ರಕಟವಾಗುತ್ತಾ? ಇದೆಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ತೀರ್ಪಿಗೋಸ್ಕರ ಕಾಯ್ತಾ ಇರ್ತಕ್ಕಂತಹದ್ದು. ಯಾವ ರೀತಿಯಾದಂತಹ ತೀರ್ಪು ಹೊರಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೀಗ ಕೋರ್ಟ್ ಹಾಲ್ನಲ್ಲಿ ಎಲ್ಲ ವಕೀಲರಾದಿಯಾಗಿ ಇಡೀ ಪ್ರಕರಣದ ಒಂದಷ್ಟು ಅಧಿಕಾರಿಗಳು, ಅದ್ರ ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು, ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಕೂಡ ಇದೀಗ ಕೋರ್ಟ್ ಹಾಲ್ನಲ್ಲಿ ನಿಂತಿರೋದು. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಈಗ ಅಂತಿಮ ತಯಾರಿ ನಡೀತಾ ಇದೆ ತೀರ್ಪಿನದ್ದು ಅಂತ ಹೇಳಲಾಗ್ತಾ ಇದೆ.